ನಿನ್ ತಂಗಿನ ಇಷ್ಟಪಡ್ತಿದ್ದೀನಿ, ಮದುವೆ ಮಾಡ್ಸಷ್ಟೇ. ನೋಡೊಂಟೆ, ನಂದಿನಿ ಅಂದ್ರೆ ನಂಗೆ ಇಷ್ಟ. ನೀವ್ ಮದುವೆ ಮಾಡ್ಸಿಲ್ಲ ಅಂದ್ರೆ ಹತ್ತು ಬಿಡ್ತೀನಿ. ರಾಮಹಳ್ಳಿಗೆ ಬರ್ತೀನಪ್ಪ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲ ಅನ್ಬೇಡ ಪ್ಲೀಸ್. ಬೋಣಿ ಬಿಡಂಗಿಲ್ಲ. ಆಯ್ತು ಸರ್, ಬನ್ನಿ. ಥ್ಯಾಂಕ್ ಯು. ಇವತ್ತು ಡ್ಯೂಟಿ ಮಾಡ್ತಿರ್ಲಿಲ್ಲ ಸರ್, ಅರ್ಜೆಂಟ್ ಅಂದ್ರಲ್ಲ, ಅದಕ್ಕೆ ಹತ್ತಿಸ್ಕೊಂಡೆ. ಯಾವ ಊರು ಸರ್? ನಮ್ದು ಪಾರ್ವತಿಪುರ ಅಂತ. ಅದೇನು ಅಲ್ಲಿಂದ ಇಲ್ಲಿಗೆ ಬಂದಿರೋದು? ಹೇಳದ್ನಲ್ಲ ಸರ್, ಅದೊಂದು ದೊಡ್ಡ ಕತೆ. ಊರಿಂದ ಬಂದವ್ರದೆಲ್ಲ ಒಂದಲ್ಲ ಒಂದು ಕತೆ ಇರುತ್ತೆ. ಯಾರನ್ನೋ ಹುಡುಕ್ತಾ ಇದೆಯಾ? ಹುಡ್ಕೋಕೆ ಅಂತ ಬಂದೆ, ನಾನೇ ಕಳ್ದೋಗ್ಬಿಟ್ಟಿದ್ದೀನಿ. ಈ ಎಲೆ ಕುಯ್ಯಕ್ ಹೋಗಿ ಬೀಜ ಕುಯ್ಕೊಂಡಂಗೆ ಆಯ್ತು ನನ್ನ ಕತೆ. ಯಾರೋ ಸರಿಯಾಗಿ ಕೊಟ್ಟಿದ್ದಾರೆ ನಿಂಗೆ. ಕಳ್ ನನ್ ಮಗ ಸರ್, ಅವ್ನ್ ರಮೇಶ ನಮ್ಮೂರಲ್ಲಿ ನನ್ಗೆ ಮಕ್ಕರ್ ಮಾಡ್ಬಿಟ್ಟ. ಹುಡುಕ್ತಾ ಇದ್ದೀನಿ ಅವನ್ನ. ಇವತ್ತು ಡ್ಯೂಟಿ ಮಾಡಲ್ಲ ಅಂತ ಹೇಳ್ದೆ, ಅಷ್ಟು ಬ್ಯುಸಿನಾ? ಅಥವಾ ದುಡ್ಡು ಬೇಡವಾ? ದುಡಿಯೋಕೆ ಅಂತಾನೆ ಬಂದಿರೋದು ಸರ್. ಆದ್ರೆ ಇವತ್ತು ನಮ್ ಹುಡುಗಿ ಇದ್ದಾಳೆ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅಲ್ಲಿ ಹೋಗ್ತಿದ್ದೆ. ಇರ್ಲಿ ಬಿಡಿ, ನಿಮ್ ಡ್ರಾಪ್ ಮಾಡಿ ಹೋಗ್ತೀನಿ. ಥ್ಯಾಂಕ್ಸ್. ಸರ್ ಒಂದ್ ನಿಮಿಷ, ಒಂಚೂರು ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ. ಹಾ, 0 ನೋಡಿ ಸರ್. ಪೊಲೀಸಿಗೆ ಫೋನ್ ಮಾಡು. ಸರ್, ಯಾರು ಕರ್ಕೊಂಡೋಗೋರು? ಬೇಗ ಬೇಗ. ಪೂಜೆ ಮುಗಿತು, ಪ್ರಸಾದ ಸಿಕ್ತು. ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಎಲ್ಲ ಹೋಗ್ಬೇಕು. ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡ್ ಲಾಕ್ ಮಾಡಿದ್ಯಾ? ಏನ್ ವಿಷಯ ಅಂತ ಅದು ಹೇಳ್ಬೋಗ್ಲೆ. 5 ನಿಮಿಷ ಕೊಡು ಪ್ಲೀಸ್. 5 ನಿಮಿಷ. ಹೋಗ್ಬಿಟ್ಟು ಅವ್ರನ್ನ ಫಾಲೋ ಮಾಡಿ. ಡಾಕ್ಟರ್, ಬಾಯ್ಗೆ ಏನಿತ್ತು ಡಾಕ್ಟರ್? ಡೋಂಟ್ ವರಿ, ಕಾಮ್ ಡೌನ್. ನಿಧಾನ. ಬಾಯ್ ಮೇಲೆ 1 ಮಾರ್ಕ್ ಇರಂಗಿಲ್ಲ ಡಾಕ್ಟರ್. ನಿಧಾನ. ವಿಲ್ ಟೇಕ್ ಕೇರ್ ಆಫ್ ಇಟ್. ಅವ್ರ ಬಗ್ಗೆ ಕೇರ್ ಮಾಡೋದೇ ನಮ್ಮ ಧರ್ಮ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ದಟ್ ಬಾಯ್. ತುಂಬಾ ಥ್ಯಾಂಕ್ಸ್ ಬ್ರದರ್. ನೀವು ಇವತ್ತೇನ್ ಮಾಡಿದ್ರೆ ಅಂತ ನಿಮ್ಗೆ ಹೇಳಿಲ್ಲ. 1 ನಿಮಿಷ. ಡಾಕ್ಟರ್ ಹೇಳಿದ್ದಾರೆ, ಬಾಯ್ ಆರಾಮಾಗ್ತಿದ್ದಾರೆ. ನಮ್ಮನ್ನ ರಕ್ಷಣೆ ಮಾಡಕ್ ಬಂದವರು ಅವರೇ ಅಪಾಯಕ್ಕೆ ಸಿಕ್ಕಾಕೊಂಡ್ರ ಅಂತ. ಇಲ್ಲ ಹಾಗನ್ಕೋಬೇಡಿ, ಹುಷಾರಾಗ್ತಾ ಇದಾರೆ. ನಾವು ತಿಳಿಸ್ತೀನಿ ನಿಮ್ಗೆ. ಅವ್ರನ್ನ ನೋಡ್ಬೇಕಿತ್ತಲ್ಲ. ವರ್ಷ ಪೂರ್ತಿ ನೆರಳಾಗಿರ್ತೀವಿ, ವರ್ಷದಲ್ಲಿ ಒಂದಿನ ಒಬ್ಬರೇ ಹೋಗ್ತಾರೆ. ಟೈಮ್ ನೋಡ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಮೀಡಿಯಾನ ಅವಾಯ್ಡ್ ಮಾಡಿದ್ದೀನಿ. ವಿಷಯ ಆಪಿದೆ. ನಿನ್ನ ಹೆಸರೇನು? ಮುತ್ತು ಅಂತ. ಯಾರು ಅಟ್ಯಾಕ್ ಮಾಡಿದ್ರು, ಅಲ್ಲಿ ಏನಾಯ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳು. ಸರ್, ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಿದ್ದೆ. ಸಾರ್ ಗಾಡಿ ಕೆಟ್ಟಿತ್ತು, ಡ್ರಾಪ್ ಬೇಕು ಅಂತ ಗಾಡಿ ಹತ್ತಿದ್ರು. ಹಂಗೆ ಮಾತಾಡ್ಕೊಂಡೇ ಹೋಗ್ತಿದ್ವಿ ಸರ್. ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸ್ದೆ, ತಕ್ಷಣ ಒಬ್ಬ ಬಂದು ಶೂಟ್ ಮಾಡ್ಬಿಟ್ಟ. ಶೂಟ್ ಮಾಡೋದು ನಾನು ನೋಡ್ದೆ. ನನ್ಗೆ ಗಾಬರಿ ಆಗೋಯ್ತು ಸರ್. ಮೊದ್ಲೇ ನಂಗೆ ರಕ್ತ ಅಂದ್ರೆ ಒಂಥರ, ಕಣ್ಣೆಲ್ಲ ಒಂಥರ ಮಂಜಾಗೋಯ್ತು. ಹೆಲ್ಮೆಟ್ ಬೇರೆ ಹಾಕಿದ್ದ. ಆ ಹಡಾಡಿ ನೋಡಿಲ್ಲ ಸರ್. ಸರಿ, ನೀನ್ ಯಾರನ್ನ ಅಡ್ಮಿಟ್ ಮಾಡಿದ್ಯಾ ಅಂತಾದ್ರು ನಿನ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ಮತ್ತೇನ್ ಗೊತ್ತು ನಿನ್ಗೆ? ಪ್ರಾಣಾಪಾಯದಲ್ಲಿರೋರ್ನ ಕಾಪಾಡ್ಬೇಕಂತ ಗೊತ್ತು ಸರ್, ಅದನ್ ಮಾಡಿದ್ದೀನಿ. ಒಂದು ಕೆಲಸ ಮಾಡು, ನಿನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಗಾಡಿನ ಸ್ಟೇಷನ್ ಅಲ್ಲಿ ಪಾರ್ಕ್ ಮಾಡು. ಸರ್ ಬಾಡಿಗೆ ಗಾಡಿ ಸರ್, ಪ್ಲೀಸ್ ಸರ್. ನೋಡು, ಗಾಡಿ ಎಲ್ಲ ಸೀಸ್ ಮಾಡಬೇಡಿ. ಅವರಿಂದ ನಾವು ಸಹಾಯ ಆಗಿದೆ, ನಮ್ಮಿಂದ ಅವ್ರು ತೊಂದರೆ ಆಗ್ಬಾರ್ದು. ಹೆಡ್ ಕಾನ್ಸ್ಟೇಬಲ್ಗೆ ನಿನ್ನ ನಂಬರ್ ಕೊಟ್ಬಿಟ್ಟು ಹೋಗು. FIR ಆಗಬಾರ್ದು, ಕಂಪ್ಲೇಂಟು ಕೊಡಲ್ಲ. ಇನ್ವೆಸ್ಟಿಗೇಷನ್ ನಡೀಬೇಕು. ಸರ್, ನಾನೇನು ಹೊರಡ್ಬೋದಾ? ಬ್ರದರ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿಮ್ಮ ಫೋನ್ ಕೊಡಿ ಬ್ರದರ್.
ತಗೊಳ್ಳಿ ಬ್ರದರ್. ಇನ್ಮೇಲೆ ನಿಮ್ಮ ಫೋನಲ್ಲಿ ನನ್ನ ನಂಬರು, ನನ್ನ ಹಾರ್ಟಲ್ಲಿ ನೀವು. ಖಾಯಮ್ಮ ಬ್ರದರ್, ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ, ಹುಡುಗರು ಡ್ರಾಪ್ ಮಾಡ್ತಾರೆ. ಅಲ್ಲ ಸರ್, ನನ್ನ ಪಡೆಗೆ ನಾನು ಹೋಗ್ತೀನಿ. ಬ್ರದರ್, ನೀವು ಕಾಪಾಡೋದು ಯಾರು ಅನ್ಕೊಂಡಿದ್ದೀರಾ? ಇಡೀ ಬೆಂಗಳೂರಿನ ಕಾಯ್ತಿರೋ ನಮ್ಮ ಭಾಯ್ನ. ಇಲ್ಲಿಂದ ಸಿಂಪಲ್ ಆಗೋಗ ಆ ಜನನೂ ಬಿಡಲ್ಲ, ನಮ್ಮ ಹುಡುಗರು ಒಪ್ಪಲ್ಲ ಬ್ರದರ್. ಒಂದು ಹಾಫ್ ಅನ್ ಅವರ್